ಹೌ ಟು ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಥ್ರೂ ಕನ್ನಡ. ಮಕ್ಕಳಿಗೆ 2 ಅಕ್ಷರದ ಪದಗಳನ್ನು ಬರೆಯುವುದನ್ನು ಕಲಿಸುವುದು ಹೇಗೆ ಅನ್ನೋದರಲ್ಲಿ ಭಾಳಷ್ಟು ಸುಮಾರು 65 ಪದಗಳನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇವೆ. ಇದು ಹಿಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ಆಗಿತ್ತು. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ, ಅವುಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಈಗ ಮುಂದಿನ ಪದ ಬರೆಯೋಣ. ಮತ, ಮ ತ ಮತ. ಮಜಾ, ಮ ಜ ಮಜಾ. ಇದನ್ನು ನೀವು ಡಿಕ್ಟೇಷನ್ ರೀತಿ ಕೂಡ ಮಕ್ಕಳಿಗೆ ಕೊಡ್ಬೋದು. ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೋದು. ಮತ, ಮಜ, ಮಠ, ಮಠ ಮಠ. ಮನ, ಮ ನ ಮನ. ಮ ದ ಮದ. ಹ ದ ಹದ. ಹ ತ ಹತ. ಹ ರ ಹರ. ನ ಖ ನಖ. ನ ಯ ನಯ. ಈಗ ಇವುಗಳನ್ನೇ ಇಂಗ್ಲೀಷ್ನಲ್ಲಿ ಕೂಡ ಮಕ್ಕಳು ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ಮಗೆ ಮ, ಎಮ್ ಎ ತ ಟಿ ಹೆಚ್ ಎ. ಮ ಜ ಮಜ, ಮ ಮ ಜಾಗೆ ಜೆ ಎ ಮಜ. ಮಠ, ಮ ಠ ಟಿ ಹೆಚ್ ಎ. ಇಂಗ್ಲೀಷ್ದು ಕನ್ನಡದ ತ ಮತ್ತು ಠ ಅದಕ್ಕೆಲ್ಲನೂ ಟಿ ಹೆಚ್ ಎನೇ ಬರುತ್ತೆ. ಕೆಲವೊಮ್ಮೆ ಟಿಗೆ, ಕೆಲವೊಮ್ಮೆ ತ ಅಕ್ಷರಕ್ಕೆ ಟಿ ಕೂಡ ಬಳಸ್ತಾರೆ. ನೋಡಿ, ಇದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಇಲ್ಲಿ ತ ಉಚ್ಚಾರ ಇದೆ, ಅದರಲ್ಲಿ ಟಿ 3 ಅಂತಂದರೆ TRI ಅಂತ ಯೂಸ್ ಆಗಿದೆ. ಕೆಲವು ಕಡೆ ಆಗುತ್ತೆ. ನಂತರ ಮನ, ಮ ನ ಎನ್ ಎ ನ. ಮದ, ಮ ದ ಡಿ ಎ ಮದ. ಹದ, ಹ ದ ಡಿ ಎ ಹದ. ಈ ಥರ ಪ್ರಾಕ್ಟೀಸ್ ಮಾಡಿದರೆ ಮಕ್ಕಳು ಬಹಳ ಬೇಗ ಕಲಿತಾರೆ. ಯಾಕಂದರೆ ಪುಟ್ಟ ಪುಟ್ಟ ಪದಗಳು, ಅದು ಒಂದೇ ಅಕ್ಷರ ಕೆಲವೊಮ್ಮೆ ಬಹಳಷ್ಟು ಸಲ ಬರ್ತಲ್ಲ, ಅದು ಬಹಳ ಬೇಗ ಪ್ರಾಕ್ಟೀಸ್ ಆಗುತ್ತೆ. ಹತ, ಹೆಚ್ ಎ ಟಿ ಹೆಚ್ ಎ ಹತ. ಹರ, ಹೆಚ್ ಎ ಆರ್ ಎ ಹರ, ಹ ರ. ನಖ, ನ ಖ ಕೆ ಹೆಚ್ ಎ ಖ. ಹಾಗೆ ನಯ, ನ ಯ ವೈ ಎ ನಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.